ನಾಟಕ ಶುರು ಮಾಡಿದ್ರಲ್ಲ, ರಂಗಣ್ಣ ನಾಟಕ ಮಂಡಳಿ, ಇದು ರಂಗನಾಥ ನಾಟಕ ಮಂಡಳಿ, ದಯಮಾಡಿ ಇಲ್ಲಿ ಬರಬಾರ್ದಾಗಿತ್ತು ನೀವು ಹಂಚಪಳ್ಳಿ ಮುಂದ್ಕೋಬೇಕಿತ್ತು. ಮಾಗಡಿ, ನಾನು ಯಾರೋ ಮಾಗಡಿ ಸ್ನೇಹಿತರು ಸಿಕ್ಕಿದ್ರು, ಅವ್ರು ಹೇಳಿದ್ರು, ಸರ್ ನಾವು ರಂಗನಾಥವ್ರು ಪುತ್ಥಳಿ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ ಮಾಗಡಿ ತಾಲೂಕಲ್ಲಿ ಅಂತ. ಯಾಕೆ ಅಂತ ಅಂದೆ, ನಮ್ಮ MLA ಹೋರಾಟ ಮಾಡ್ತಿಲ್ಲ ಸರ್, ನಮ್ಮ ತಾಲೂಕಿಗೆ ನೀರು ತರಕ್ಕೆ ಪಾಪ ನಿಮ್ಮ ರಂಗನಾಥವ್ರು ಹೋರಾಟ ಮಾಡ್ತಾವ್ರೆ ಅಂತ. ಅಲ್ಲಿನ ಮುಖಂಡರುಗಳು ಹೇಳ್ತಾರೆ, ಎಷ್ಟು ಕಾಳಜಿ ರಂಗನಾಥವ್ರಿಗೆ ಮಾಗಡಿ ತಾಲೂಕು, ಅದೇನು ವ್ಯಾಮೋಹನ ಗೊತ್ತಿಲ್ಲ. ಇದನ್ನ ಜನಗಳಿಗೆ ಮರೆಮಾಚಕ್ಕೆ ರಂಗನಾಥ್ ಅವರು ಇವತ್ತು ಏನು ನೀರಾವರಿ ವಿಚಾರದಲ್ಲಿ ಜನಗಳಿಗೆ ಹಳ್ಳಿಗೆ ಹೋಗಿ ಮಾಡಿ, ಪಾಪ ನಿಮ್ಮ ಹತ್ರ ಎಲ್ಲ ಆಧಾರಗಳಿದೆ, ನಿಮ್ಮ ಹತ್ರ ಬಲಿಷ್ಠ ಬಲೆಡ್ಡರಾಗಿದ್ದೀರ, ಎಲ್ಲ ವಿಚಾರದಲ್ಲೂ ಮಾಡ್ಕೊಂಡೋಗಿ. ತಾಲೂಕು ಪಂಚಾಯತ್ ಜಿಲ್ಲಾ ಚುನಾವಣೆ ಬೇರೆ ಬರ್ತಾಯಿದೆ, ಪಾಪ ಪ್ರಚಾರನೂ ಸಿಗ್ತಾ ಇದೆ, ನಿಮಗೆ ಮಾಡ್ಕೊಂಡೋಗಿ. ನಾನು ಬೇಡ ಅಂದಲ್ಲ. ಆದರೆ ನೀರಾವರಿ ವಿಚಾರದಲ್ಲಿ ಈ ತಾಲೂಕಿಗೆ ಮಾಡಿರೋ ದ್ರೋಹ ನೀವು ಇತಿಹಾಸದಲ್ಲಿ ಇವತ್ತು ಸ್ವತಂತ್ರ ಬಂದು ಇಲ್ಲಿವರೆಗೂ ಯಾವುದೇ ರಾಜಕಾರಣಿ ಈ ತಾಲೂಕಿನ ನೀರಾವರಿ ವಿಚಾರದಲ್ಲಿ ಮಾಡಿದಂಥ ಘನಘೋರ ದೂರವನ್ನು ಈ ತಾಲೂಕಿಗೆ ಮಾಡಿದ್ದೀರ. ಅದು ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗ್ತಾ ಇದೆ, ಸಮರ್ಥನೆ ಮಾಡ್ಕೊಳ್ತಿದ್ದೀರ. ಇದನ್ನು ತಾಲೂಕು JDS ಘಟಕ ತೀವ್ರ ಖಂಡಿಸುತ್ತೆ. ನಾವಾಗಲೇ ಈಗ ನಮ್ಮ ನೀರಾವರಿ ಕಮಿಟಿ ವತಿಯಿಂದ ಪ್ರತಿಭಟನೆ ಮಾಡಿದ್ದೀವಿ. ಈಗ ಮುಂದಿನ ಹಂತದಲ್ಲಿ ನಾವು ದೊಡ್ಡಕೆರೆ ವಿಚಾರ ಈಗಾಗಲೇ ಹಲವಾರು ಬಾರಿ ನಾವು ಮನವಿ ಮಾಡಿದ್ದು, ಆದರೂ ಕೂಡ ಇದೆಲ್ಲ ಅದನ್ನು ಕೂಡ ನಾವು ಹಂತ ಹಂತವಾಗಿ ಈಗ ಆಲ್ರೆಡಿ ಸೋಮವಾರ ಒಂದು ಮೆಮೊರಂಡಮ್ನು ಕೊಡ್ತಾಯಿದ್ದೀವಿ. ದೊಡ್ಡಕೆರೆ ಅಚ್ಚುಕಟ್ಟಿಗೆ ನೀರು ಬಿಡಬೇಕು ಅನ್ನೋದನ್ನು ಕೊಡ್ತಾಯಿದ್ದೀವಿ. ನೋಡೋಣ ಶಾಸಕರು ಯಾವ ಮಟ್ಟಕ್ಕೆ ಸ್ಪಂದಿಸ್ತಾರೆ ಅಂತ. ನಾನು ಶಾಸಕರಿಗೆ ಈಗಲೂ ಹೇಳ್ತೀನಿ, ಕಾಂಗ್ರೆಸ್ ಮುಖಂಡರಿಗೆ ಈಗಲೂ ಹೇಳ್ತೀನಿ, JDS ಪಕ್ಷ ನೀರಾವರಿ ವಿಚಾರದಲ್ಲಿ ಚರ್ಚೆಗೆ ಸಿದ್ಧ ಇದೆ. ಇತಿಹಾಸ ತೊಗೊಳ್ಳೋಣ, 64ನೇ ಇಸ್ವಿಯಿಂದನೇ ಬರೋಣ. ಈ ಜಿಲ್ಲೆಗೆ, ಈ ತಾಲೂಕಿಗೆ ನೀರಾವರಿ ಯೋಜನೆ ಏನಾದರೂ ಇವತ್ತು ಇಷ್ಟೆಲ್ಲ ಅನುಷ್ಠಾನ ಆಗಿದೆ ಅಂತಂದರೆ ನಾನು ಎದೆ ತಟ್ಕೊಂಡು ಹೇಳ್ತೀನಿ, ನನ್ನ ಪಕ್ಷ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಅವ್ರ ನೈತಿಕತೆ ಇದ್ದರೆ ಬನ್ನಿ ಚರ್ಚೆ ಮಾಡೋಣ. ಅದನ್ನು ಬಿಟ್ಬಿಟ್ಟು ಈ ಡೋಂಗಿ ರಾಜಕಾರಣ ಮಾಡ್ಕೊಂಡು ದುಡ್ಡಿದೆ ಅಂದ್ಕೊಂಡು ಬಿರಿಯಾನಿ ಹಾಕ್ಸ್ಕೊಂಡು ಹಳ್ಳಿ ಮೇಲೆ ಜನಗಳಿಗೆ ಕುದುರೆ ಮೇಲೆ ಕತ್ತೆ ಮೇಲೆ ಕೂತ್ಕೊಂಡು ಜನಗಳಿಗೆ ದಾರಿ ತಿಪ್ಪಿಸುವಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಶಾಸಕರು. ನಿಮ್ಮ ಕೈ ಮುಗಿದು ಮನೆ ಮಾಡ್ಕೊಳ್ತೀನಿ. ಸ್ವಲ್ಪ ಗಂಭೀರವಾಗಿ ನೀರಾವರಿ ವಿಚಾರದಲ್ಲಿ ಜವಾಬ್ದಾರಿಯಿಂದ ವರ್ತನೆ ಮಾಡೋದು ಕಲೀರಿ ಶಾಸಕರು. ನಿಮ್ಮ ಬಗ್ಗೆ ವೈಯಕ್ತಿಕವಾಗಿ ನಮ್ಗೆ ಯಾವುದೂ ದ್ವೇಷ ಇಲ್ಲ, ಆದರೆ ನೀರಾವರಿ ವಿಚಾರದಲ್ಲಿ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ. ಈಗೇನು ಡೋಂಗಿ ರಾಜಕಾರಣ ಮಾಡ್ಕೊಂಡು ಹೊಟ್ಟಿದ್ದೀರಲ್ಲ, ಹೊಸ ನಾಟಕ ದಯಮಾಡಿ ಮಾಡಿ ಸತ್ಯನ ಹೇಳ್ಕೊಂಬನ್ನಿ. ಮಾಡೋದ್ರ ಜೊತೆಗೆ ನಾಗರಾಜನ ಕಾಲದಲ್ಲಿ ಏನಾಯಿತು, ವೈಕಂಬರ ಕಾಲದಲ್ಲಿ ಏನಾಯಿತು, ಇದನ್ನಾರ ಹೇಳಿ ಹೋಗಲಿ. ಇಲ್ಲ ಯಾವ್ದಾರ ಒಂದು ಅರ್ಧ ಅಡಿ ನಿಮ್ಮ ಕಾಲದಲ್ಲಿ 54 ಕೋಟಿ ಮಾರ್ಕೋನಹಳ್ಳಿ ಎಡದಂಡೆ ಬಲದಂಡೆ, ದಯಮಾಡಿ ಶಾಸಕರು ಹೇಳಿ ಅದನ್ನು. ಮಾರ್ಕೋನಹಳ್ಳಿ ಅಮೃತೂರಲ್ಲಿ ಟೂರ್ ಹಾಕೊಂಡ್ರಲ್ಲ ಪುಣ್ಯಾತ್ಮ. ಮಾರ್ಕೋನಹಳ್ಳಿ ಎಡದಂಡೆ ಬಲದಂಡೆ 54 ಕೋಟಿ ಲೈನಿಂಗು ಮಾಡರ್ನೈಸೇಷನ್ ಆಗಿರುವಂಥದ್ದು, ಕಾಂಕ್ರೀಟ್ ಅನ್ನೋದು ನಾಗರಾಜನ ಕಾಲದಲ್ಲಿ. ಎಷ್ಟು ಕೋಟಿ ತಂದಿದ್ದೀರಾ ನೀರಾವರಿ ಇಲಾಖೆ ಅನುದಾನ ಶಾಸಕರೇ? ಎಲ್ಲ ಹಾಕಿದ್ದೀರಾ ನೀರಾವರಿ? ಯಾವ್ದಾರ ಒಂದೇ ಒಂದು ತೂಬು ರಿಪೇರಿ ಮಾಡೋಕೆ ಹಾಕಿದ್ದೀರಾ ನೀವು? ತೂಬು ಕೆನಲ್ ಮಾಡೋದು ಬೇಡ, ನೀವು ನಾಲಾಗಳು ಮಾಡೋದು ಬೇಡ, ಸಣ್ಣ ತೂಬು ರಿಪೇರಿ ಮಾಡೋಕೆ ಹಾಕಿದ್ದೀರಾ ನೀವು ನೀರಾವರಿ ಇಲಾಖೆ ಅನುದಾನವನ್ನು? ನಿಮ್ಮ ಗುತ್ತಿಗೆದಾರಗಳು ದುಡ್ಡು ಮಾಡ್ಕೋಬೇಕು, ನಿಮಗೆ ಕಮಿಷನ್ ಬೇಕು, ನಿಮ್ಮ ಅಧಿಕಾರಿಗಳಿಗೆ ಕಮಿಷನ್ ಬೇಕು, ಇಷ್ಟೇ ಸಾಕು. ನಾಲ ಮಾಡಿದ್ರೆ ಸಿಗಲ್ವಲ್ಲ, ಕಣ್ಣಿಗೆ ಕಾಣುತ್ತಲ್ಲ ನಾಲಗಳು. PW ರಸ್ತೆಗೆ ಕೇಳೋದು, ಟಾರ್ ಹಾಕೋದು, ಅನುದಾನ ನೀರಾವರಿ ಇಲಾಖೆಗೆ. ಎಷ್ಟು ವ್ಯರ್ಥ ಮಾಡ್ತಿದ್ದೀರಾ ನೀರಾವರಿ ಇಲಾಖೆ ಅನುದಾನನ? ನೀರಾವರಿ ಪ್ರಾಮುಖ್ಯತೆ ಶಾಸಕರಿಗೆ ಗೊತ್ತಿದೆಯಾ? ದಯಮಾಡಿ ನಾನು ಶಾಸಕರಿಗೆ ಈಗಲೂ ಮನವಿ ಮಾಡ್ಕೊಳ್ತೀನಿ, ಇತಿಹಾಸ ಚರ್ಚೆ ಮಾಡೋಂಗಿದ್ರೆ ನೀರಾವರಿಲೇ ನಾವು ಸದಾ ಸಿದ್ಧ ನಿಮ್ಮ ಜೊತೆ ಇತಿಹಾಸ ಚರ್ಚೆ ಮಾಡೋಕ್ಕೆ. ನೀರಾವರಿ ವಿಚಾರದಲ್ಲಿ ಇಂಚು ಮಾಹಿತಿ ಕೊಡ್ತೀವಿ ನಿಮಗೆ, ಯಾರ್ಯಾರ ಕಾಲದಲ್ಲಿ ಎಷ್ಟೆಷ್ಟು ಕೆಲಸ ಆಗಿದೆ ಈ ತಾಲೂಕಿನಲ್ಲಿ ನೀರಾವರಿ ವಿಚಾರದಲ್ಲಿ ಅಂತ. ನಿಮ್ಮ ಹಿಂಬಾಲಕರಿಗೆ ಹೇಳಿ, ಅವ್ರು ರಾಜಕೀಯ ತಿಳ್ಸ್ಕೊಳ್ಳೋಂಗಿದ್ರೆ ಏನಾದರೂ ನಿಮ್ಮ ಗುತ್ತಿಗೆ ಕೆಲಸ ಮಾಡ್ಕೊಂಡು ಬೇರೆ ರೀತಿಯಲ್ಲಿ ನಿಮ್ಮ ಜೈಪರಕ್ಕೆ ಹಾಕ್ಕೊಳ್ಳಿ, ಅಥವಾ ನಿಮ್ಮ ದೊಡ್ಡ ಕಟೌಟ್ರು ಮಾಡ್ಕೊಂಡು ಮನೇಲಿ ಪೂಜೆ ಮಾಡಲಿ. ಇತಿಹಾಸ ಗೊತ್ತಿಲ್ಲದಲ್ಲೇ ನಿಮ್ಮನ್ನು ಮೆಚ್ಚಿಸುವಂಥ ನಾಟಕ ಆಡ್ತಾವ್ರಲ್ಲ, ಇದರಿಂದ ನಿಮ್ಗೆ ಯಾವುದೇ ರೀತಿ ಶ್ರೇಯಸ್ ಬರೋಲ್ಲ ಶಾಸಕರೇ. ಅವ್ರು ತೆವಲಿಗೆ ಮಾತಾಡ್ತಾರೆ ಅಷ್ಟೇ. ಕೇಳಿ ಪಾಪ, ನಾನಾಗಲೇ ಹೇಳಿದೆ, ಕೆಲವೊಂದು ಇಷ್ಟೋ ಸ್ವಲ್ಪ ಮೌಲ್ಯಗಳನ್ನ ಇಟ್ಕೊಂಡು ಗುತ್ತಿಗೆದಾರಕ್ಕೆ ಇದ್ದಾರೆ, ಕೇಳಿ ಅಂಥವ್ರನ್ನ. ನಿಮ್ಮ ಮನವೊಳಗೆ ಇದ್ದಾರೆ ಕರೆಸಿ ಕೇಳಿ, ಯಾರ ಕಾಲದಲ್ಲಿ ಏನೇನು ಕೆಲಸ ಆಯಿತು ಅಂತ ಹೇಳ್ತಾರೆ ಇತಿಹಾಸನ. ಇಷ್ಟು ನಾನು ಇದನ್ನು ಯಾಕೆ ಅಂತಂದರೆ ಭಾಳ ಬೇಜಾರಾಗುತ್ತೆ. ಶಾಸಕರು ಆ ವಿಡಿಯೋ ನೋಡ್ಬಿಟ್ಟು ನಮಗೆ, ನಿಮ್ಮ ಮಾತು ವಾಪಸ್ ತೊಗೊಳ್ಳಿ ಶಾಸಕರೇ. ನಾಗರಾಜಯ್ಯನವ್ರ ಬಗ್ಗೆ, ವ್ಯಕ್ತಿತ್ವದ ಬಗ್ಗೆ